ಇಂದಿನ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ನಮ್ಮ ಹತ್ರ 2 ಫ್ಲೈಯರ್ಗಳಿವೆ. ಒಂದು ಕನ್ನಡದಲ್ಲಿ, ಇನ್ನೊಂದು ಇಂಗ್ಲಿಷಲ್ಲಿ. ಇವೆರಡು ಹಾವೇರಿಯಲ್ಲಿ ನಡೀತಿರೋ ಒಂದು ವಿಶೇಷ ಉದ್ಯೋಗ ಮೇಳದ ಬಗ್ಗೆ ಹೇಳ್ತವೆ. ನೋಡೋಕೆ ಸಾಮಾನ್ಯ ಜಾಬ್ ಫೇರ್ ಅನ್ಸಿದ್ರು ಇದರ ಹಿಂದೆ ಒಂದು ದೊಡ್ಡ ವಿಷಯ ಇದೆ. ಹೌದು. ಇದನ್ನ ಆಯೋಜನೆ ಮಾಡ್ತಿರೋರು ಯಾರು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಅದೇ, ಸಮರ್ಥನಂ ಅಂಗವಿಕಲರ ಸಂಸ್ಥೆ ಮತ್ತು ಬಾರ್ಕ್ಲೇಸ್ ಇವೆರಡೂ ಸೇರಿ ಮಾಡ್ತಿರೋದು. ಎಕ್ಸಾಕ್ಟ್ಲಿ. ಈ ಸಹಯೋಗ ಇದೆಯಲ್ಲ, ಸಮರ್ಥನಂ ಮತ್ತೆ ಬಾರ್ಕ್ಲೇಸ್ದು, ಅದೇ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್. ಹೌದು, ಯಾಕಂದ್ರೆ ಸಮರ್ಥನಂ ಸಂಸ್ಥೆ ಮುಖ್ಯವಾಗಿ ವಿಕಲಚೇತನರ ಸಬಲೀಕರಣಕ್ಕೆ ಕೆಲಸ ಮಾಡೋದು. ನಿಜ. ಮತ್ತೆ ಬಾರ್ಕ್ಲೇಸ್ ಒಂದು ದೊಡ್ಡ ಗ್ಲೋಬಲ್ ಫೈನಾನ್ಸ್ ಕಂಪನಿ. ಇವರಿಬ್ಬರು ಒಂದಾಗೋದು ಅಂದ್ರೆ ಇದು ಬರೀ ಒಂದು ಉದ್ಯೋಗ ಮೇಳ ಅಲ್ಲ, ಇದೊಂದು ರೀತಿ ಇನ್ಕ್ಲೂಸಿವಿಟಿಗೆ, ಅಂದ್ರೆ ಎಲ್ಲರನ್ನೂ ಸೇರಿಸ್ಕೊಳ್ಳೋದಕ್ಕೆ ಕೊಡ್ತಿರೋ ಪ್ರಾಮುಖ್ಯತೆ ತೋರಿಸುತ್ತೆ. ಖಂಡಿತ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದರಲ್ಲಿ ಕಾಣಿಸುತ್ತೆ ಅಲ್ವಾ? ಹೌದು, ಖಂಡಿತವಾಗಿಯೂ. ಸರಿ, ಹಾಗಾದ್ರೆ ಇದರ ಡೀಟೇಲ್ಸ್ ನೋಡೋಣ. ನೋಡೋಣ. ಈ ಜಾಬ್ ಫೇರ್ ನಡೆಯೋದು ಜೂನ್ 28, 2025, ಅಂದ್ರೆ ಶನಿವಾರ. ಓಕೆ. ಟೈಮಿಂಗ್ಸ್ ಬೆಳಗ್ಗೆ 9 ರಿಂದ ಸಂಜೆ 5 ಸರಿ. ಲೊಕೇಶನ್? ಸ್ಥಳ ಬಂದು ಹಾವೇರಿ ಯೂನಿವರ್ಸಿಟಿ ಕ್ಯಾಂಪಸ್, ಕೆರಿಮತ್ತಿಹಳ್ಳಿ. ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಅಂದ್ರೆ ಒಳ್ಳೆ ವ್ಯವಸ್ಥೆ ಇರುತ್ತೆ, ಸುಲಭವಾಗಿ ಹೋಗ್ಬೋದು. ಹೌದು, ಹೆಚ್ಚು ಜನ ಸೇರೋಕ್ ಅನುಕೂಲ ಅನ್ಸುತ್ತೆ. ಸರಿ, ಇನ್ನು ಯಾರೆಲ್ಲ ಭಾಗವಹಿಸಬಹುದು? ಏಜ್ ಲಿಮಿಟ್ ಏನಾದ್ರು ಇದೆ. 18 ರಿಂದ 35 ವರ್ಷದ ಒಳಗಿನವರು ಇದಕ್ಕೆ ಅಪ್ಲೈ ಮಾಡಬಹುದು. 18 ರಿಂದ 35. ಓಕೆ, ಇದು ಸ್ಟ್ಯಾಂಡರ್ಡ್ ಏಜ್ ಗ್ರೂಪ್. ಎಜುಕೇಶನ್ ಕ್ವಾಲಿಫಿಕೇಶನ್? ಇಲ್ಲಿ ಸ್ವಲ್ಪ ವ್ಯಾಪಕ ಅವಕಾಶಗಳಿವೆ. ಕನ್ನಡ ಫ್ಲೈಯರ್ ಅಲ್ಲಿ SSLC, PUC, ಡಿಪ್ಲೊಮಾ ಮತ್ತೆ ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ. SSLC ಇಂದ ಡಿಗ್ರಿವರೆಗುನಾ? ವಾವ್. ಹೌದು, ಆದರೆ ಇಂಗ್ಲಿಷ್ ಫ್ಲೈಯರ್ ಅಲ್ಲಿ ಇನ್ನೊಂದು ಆಡ್ ಆಗಿದೆ, ಫಾರ್ಮಾ ಅಂತಾನೂ ಮೆನ್ಷನ್ ಮಾಡಿದ್ದಾರೆ. ಫಾರ್ಮಾ ಕೂಡ ಇದೆಯಾ? ಅಂದ್ರೆ ಫಾರ್ಮಾ ಕಂಪನಿಗಳು ಬರ್ತಿರ್ಬೋದು. ಹೌದು, ಬಹುಶಃ. ಸೊ ಎಜುಕೇಶನ್ ಲೆವೆಲ್ ಅಲ್ಲಿ ಸಾಕಷ್ಟು ವೆರೈಟಿ ಇದೆ. SSLC ಇಂದ ಹಿಡಿದು ಫಾರ್ಮಾ ಡಿಗ್ರಿವರೆಗೂ ಎಲ್ಲರಿಗೂ ಏನಾದ್ರೂ ಸಿಗಬಹುದು. ನಿಜ, ಇದು ನಿಜಕ್ಕೂ ಒಳ್ಳೆಯದು. ಎಲ್ಲರಿಗೂ ಅವಕಾಶ ಸಿಕ್ಕ ಹಾಗೆ ಆಗತ್ತೆ. ಇಲ್ಲಿ ಇನ್ನೊಂದು ಗಮನ ಸೆಳೆಯೋ ಪಾಯಿಂಟ್ ಅಂದ್ರೆ ಏನೇನೋ ಡಾಕ್ಯುಮೆಂಟ್ಸ್ ತರಬೇಕು ಅನ್ನೋದು. ಹೇಳಿ. ಲಿಸ್ಟ್ ಅಲ್ಲಿ ಹೇಳಿದ್ದಾರೆ, ಕನಿಷ್ಠ 5 ಬಯೋಡೇಟಾ ಕಾಪಿಗಳು ಬೇಕಂತೆ. 5? ಅಷ್ಟು ಯಾಕೆ? ಸಾಮಾನ್ಯವಾಗಿ 1-2 ಕೇಳ್ತಾರೆ. ಅದೇ, ನನಗೂ ಸ್ವಲ್ಪ ಆಶ್ಚರ್ಯ ಆಯ್ತು. 5 ಕಾಪಿ ಯಾಕೆ ಬೇಕು? ಆಕ್ಚುಲಿ ಅದಕ್ಕೆ ಕಾರಣ ಇರಬಹುದು. ಏನಂದ್ರೆ ಅಲ್ಲಿ ತುಂಬಾ ಕಂಪನಿಗಳು ಬರೋ ಸಾಧ್ಯತೆ ಇರುತ್ತೆ. ಪ್ರತಿ ಕಂಪನಿಗೂ ಒಂದೊಂದು ಕೊಡೋಕೆ ಅನುಕೂಲ ಆಗ್ಲಿ ಅಂತ ಇರಬಹುದು. ಹೌದು, ಅದು ಲಾಜಿಕಲ್ ಆಗಿದೆ. ಅಂದ್ರೆ ತುಂಬಾ ಆಪ್ಷನ್ಸ್ ಇರುತ್ತೆ ಕ್ಯಾಂಡಿಡೇಟ್ಸ್ಗೆ. ಖಂಡಿತ. ಒಂದೇ ಕಡೆ ಹಲವು ಕಂಪನಿಗಳನ್ನ ಮೀಟ್ ಮಾಡಬಹುದು, ಸಮಯ ಉಳಿಯುತ್ತೆ. ಸರಿ, ಬಯೋಡೇಟಾ ಜೊತೆ ಮತ್ತೆ ಆಮೇಲೆ ಮಾಮೂಲಿ ಎಜುಕೇಶನಲ್ ಸರ್ಟಿಫಿಕೇಟ್ ಜೆರಾಕ್ಸ್ ಕಾಪಿಗಳು, ಮತ್ತೆ ID ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್. ಒಂದು ವೇಳೆ ವಿಕಲಚೇತನರಾಗಿದ್ರೆ ಅವರ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೂಡ ತರಬೇಕು. ಓಕೆ, ಸೊ ತಯಾರಿ ಮಾಡ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್. ತುಂಬಾನೇ ಮುಖ್ಯ. ಇನ್ನು ರಿಜಿಸ್ಟ್ರೇಷನ್ ಬಗ್ಗೆ ಹೇಳೋದಾದ್ರೆ ಇದು ಕಂಪ್ಲೀಟ್ಲಿ ಫ್ರೀ, ಯಾವುದೇ ಫೀಸ್ ಇಲ್ಲ. ಅದು ಒಳ್ಳೆ ವಿಷಯ. ಸ್ಪಾಟ್ ರಿಜಿಸ್ಟ್ರೇಷನ್ ಇರುತ್ತೆ, ಬೆಳಗ್ಗೆ 9 ಗಂಟೆಗೆ ಶುರುವಾಗುತ್ತೆ. ಸರಿ. ಮತ್ತೆ ಫ್ಲೈಯರ್ ಅಲ್ಲಿ ಒಂದು QR ಕೋಡ್ ಕೂಡ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ಗೆ. ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ. ಅದು ಪ್ರೋಸೆಸ್ ಸುಲಭ ಮಾಡುತ್ತೆ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳೋಕೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ತುಂಬಾ ಕೊಟ್ಟಿದ್ದಾರೆ. ಜೊತೆಗೆ ಸಮರ್ಥನಂ ಅವರ ಹೆಲ್ಪ್ ಲೈನ್ ನಂಬರ್ 08068333999 ಕೂಡ ಇದೆ. ಅಂದ್ರೆ ಎಲ್ಲಾ ರೀತಿಯ ಸಪೋರ್ಟ್ ಕೊಡೋಕೆ ರೆಡಿ ಇದ್ದಾರೆ ಅಂತಾಯ್ತು. ಹೌದು, ಅದು ಅಭ್ಯರ್ಥಿಗಳಿಗೆ, ಎಸ್ಪೆಷಲಿ ಮೊದಲ ಸಲ ಹೋಗೋರಿಗೆ ಧೈರ್ಯ ಕೊಡುತ್ತೆ. ನಿಜ, ಗ್ರಾಮೀಣ ಭಾಗದಿಂದ ಬರೋರಿಗೂ ಹೆಲ್ಪ್ ಆಗತ್ತೆ. ಸೊ ಒಟ್ಟಾರೆಯಾಗಿ ಈ ಡೀಪ್ ಡೈವ್ ಇಂದ ನಮಗೆ ಗೊತ್ತಾಗಿದ್ದೇನು ಅಂದ್ರೆ, ಜೂನ್ 28ಗೆ ಹಾವೇರಿ ಯೂನಿವರ್ಸಿಟಿಯಲ್ಲಿ ಒಂದು ದೊಡ್ಡ ಎಲ್ಲರನ್ನೂ ಸೇರಿಸ್ಕೊಳ್ಳೋ ಉದ್ಯೋಗ ಮೇಳ ಇದೆ. ಹೌದು, ಸಮರ್ಥನ ಮತ್ತು ಬಾರ್ಕ್ಲೇಸ್ ಸೇರಿ ಮಾಡ್ತಿರೋದು. 18 ರಿಂದ 35 ವಯಸ್ಸಿನವರು SSLC, PUC, ಡಿಪ್ಲೊಮಾ, ಡಿಗ್ರಿ, ಆಮೇಲೆ ಫಾರ್ಮಾ ಮಾಡಿದವರು ಕೂಡ ಭಾಗವಹಿಸಬಹುದು. ವಿಶೇಷವಾಗಿ ವಿಕಲಚೇತನರಿಗೆ ಹಾಗೂ ಹಿಂದುಳಿದ ವರ್ಗದವರಿಗೆ ಇದು ಒಳ್ಳೆ ಅವಕಾಶ. ಖಂಡಿತ. ಎಲ್ಲಾ ಡಾಕ್ಯುಮೆಂಟ್ಸು, ಮುಖ್ಯವಾಗಿ 5 ಬಯೋಡೇಟಾ ಕಾಪಿ ಜೊತೆ ರೆಡಿಯಾಗಿ ಹೋಗ್ಬೇಕು. ಹೌದು. ಇದನ್ನ ಸ್ವಲ್ಪ ದೊಡ್ಡ ಪಿಕ್ಚರ್ ಅಲ್ಲಿ ನೋಡೋದಾದ್ರೆ, ಇಂತಹ ಜಾಬ್ ಫೇರ್ಗಳಿದೆಯಲ್ಲ, ಇವು ಉದ್ಯೋಗ ಮಾರುಕಟ್ಟೆಯಲ್ಲಿರೋ ಗ್ಯಾಪ್ಸ್ ಕಡಿಮೆ ಮಾಡೋಕೆ ತುಂಬಾ ಮುಖ್ಯ. ಹೇಗೆ? ಏನಂದ್ರೆ ಎಲ್ಲರಿಗೂ, ಎಸ್ಪೆಷಲಿ ವಿಕಲಚೇತನರು ಅಥವಾ ಹಿಂದುಳಿದವರಿಗೆ ನೇರವಾಗಿ ಕಂಪನಿಗಳನ್ನ ತಲುಪೋಕೆ ಆಗಲ್ಲ. ಇಂಥ ಮೇಳಗಳು ಅವಕಾಶವನ್ನು ಒಂದೇ ಕಡೆ ಮಾಡಿಕೊಡುತ್ತೆ. ಇದು ಸಮಾನ ಅವಕಾಶಕ್ಕೆ ಒಂದು ದೊಡ್ಡ ಹೆಜ್ಜೆ. ನಿಜ, ಇದು ಬರೀ ಕೆಲ್ಸ ಕೊಡೋದಲ್ಲ,
ಅದರಿಂದ ಬರೋ ಆರ್ಥಿಕ ಸ್ವಾತಂತ್ರ್ಯ, ಸಮಾಜದಲ್ಲಿ ಗುರ್ತಿಸುವಿಕೆ, ಆತ್ಮಗೌರವ ಎಲ್ಲವೂ ಮುಖ್ಯ ಆಗತ್ತೆ. ಖಂಡಿತವಾಗಿಯೂ ಸಮರ್ಥನಂ ಮತ್ತೆ ಬಾರ್ಕ್ಲೇಸ್ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಹೌದು. ಸರಿ, ಹಾಗಾದ್ರೆ ಕೊನೆದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ. ಇಂತಹ ಉದ್ಯೋಗ ಮೇಳಗಳು ಆ ದಿನಕ್ಕೆ ಒಂದು ಅವಕಾಶ ಅಷ್ಟೇ ಆಗದೆ ಲಾಂಗ್ ಟರ್ಮ್ ಅಲ್ಲಿ ಹೇಗೆ ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಾಯಿಸಬಹುದು? ಅಂದ್ರೆ ಜಾಬ್ ಸಿಕ್ಕಿದ ಮೇಲೆ ಕೂಡ ಅವರಿಗೆ ಬೇಕಾದ ಟ್ರೈನಿಂಗ್, ಮೆಂಟರಿಂಗ್ ಅಥವಾ ಬೇರೆ ರೀತಿಯ ಸಪೋರ್ಟ್ ಸಿಸ್ಟಮ್ಸ್ ಹೇಗೆ ಕೊಡಬಹುದು? ಇದರ ಬಗ್ಗೆ ಯೋಚನೆ ಬೇಕೇನೋ ಅಲ್ವಾ?